ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ನ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. 180 ಶಾಸಕರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥ ಮಾಹಿತಿ ಇದೆ. ಇದೆಲ್ಲದರ ನಡುವೆ ಉಚ್ಚಾಟಿತ ಶಾಸಕರ ಅಭಿಪ್ರಾಯ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಶಿವರಾಮ್ ಹೆಬ್ಬಾರ್ ಹೇಳಿರುವಂಥ ಮಾತನ್ನು ನೋಡೋದಾದರೆ, ನಮ್ಮನ್ನು ಬಿಜೆಪಿ ಮತ್ತು JDSನವರು ಸಂಪರ್ಕ ಮಾಡಿಲ್ಲ. CM ಅವರು ಅಂದರೆ DK ಶಿವಕುಮಾರ್ ಅವರು ಮತದಾನ ಮಾಡುವಂತೆ ಹೇಳಿದ್ರು. ನಾನು ಆತ್ಮಸಾಕ್ಷಿಯಾಗಿ ಮತದಾನ ಮಾಡಿದ್ದೇನೆ, ಉಚ್ಚಾಟನೆ ಮಾಡಿದ್ದಾರೆ ಅಂತ ಸುಮ್ಮನಾಗ್ಬಿಡೋದಾ ಬಿಜೆಪಿಯವರು ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ವ್ಯಕ್ತಪಡಿಸಿದ್ದಾರೆ. ನೀವೇ ಒಟ್ಟಿಸ್ತೀವಿ, ಸೌಜನ್ಯಕ್ಕಂದ್ರೆ ಮಾತು ಕೇಳಬೇಕನ್ನೋ ಧರ್ಮ ಅಲ್ವಾ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಸರ್ ಕಾಂಗ್ರೆಸ್ಗೆ ಮತ ಹಾಕುವ ಮುಖಾಂತರ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿಗಳಂತೇಳಿ ಈ ಕ್ಷಣದಿಂದ ಫಿಕ್ಸ್ ಆಯಿತು. ಅದು ಮಾಹಿತಿ ಇಲ್ಲ. ಆ ಅಭ್ಯರ್ಥಿಯ ಇನ್ನೂ 2 ವರ್ಷ ಕಾಲ ಕಟ್ಟಿಸಬೇಕು. ಆ ಸಂದರ್ಭಕ್ಕೆ ತಕ್ಕಂತೆ ಆ ಕಾಲಕ್ಕೆ ಮಾತಾಡ್ತೀವಿ. ಏನಂದರೆ ನಿಮಗೆ ಇವತ್ತು ನೀವು ಓಟ್ ಹಾಕೋದ್ರ ಮೂಲಕ ನಿಮ್ಮ ಮುಂದೆ ಸೀಟ್ ಕನ್ಫರ್ಮೇಷನ್ ಮಾಡುವಂಥ ಒಂದು ಭರವಸೆ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸರ್. ಅದು ನಿಮ್ಮ ಊಹೆಗಿರ್ಕಿದ್ದು. ನಾವೊಬ್ಬ ಪ್ರತಿಯೊಬ್ಬ ಶಾಸಕರಿಗೂ ಒಂದೇ ಆದಂಥ ನಿರ್ಣಯ ಇರುತ್ತೆ. ಪ್ರತಿಯೊಬ್ಬ ಶಾಸಕರಿಗೂ ಒಂದೇ ಆದಂಥ ಆತ್ಮಗೌರವ ಇರುತ್ತೆ. ಅದಾದ ಮೇಲೆ ಅವರು ಆ ನಿರ್ಣಯ ತಗೊಂಡು ಅವ್ರ ನಿರ್ಣಯ ತೆಗೆದುಕೊಂಡಿದ್ದೆ ನಾನು ತಗೊಳ್ಬೇಕು ಅಂತೇನಿಲ್ಲ, ಅಥವಾ ನನ್ನ ನಿರ್ಣಯವನ್ನೇ ಯತ್ನಾಲ್ ಪಾಲಿಸ್ಬೇಕು ಅಂತೇಳೂ ಇಲ್ಲ. ನೀವೇ ಒಟ್ಟಿಸ್ತೀವಿ, ಸೌಜನ್ಯಕ್ಕಂದ್ರೆ ಮಾತು ಕೇಳಬೇಕನ್ನೋ ಧರ್ಮ ಅಲ್ವಾ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಸರ್ ಕಾಂಗ್ರೆಸ್ಗೆ ಮತ ಹಾಕುವ ಮುಖಾಂತರ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿಗಳಂತೇಳಿ ಈ ಕ್ಷಣದಿಂದ ಫಿಕ್ಸ್ ಆಯಿತು. ಅದು ಮಾಹಿತಿ ಇಲ್ಲ. ಆ ಅಭ್ಯರ್ಥಿಯ ಇನ್ನೂ 2 ವರ್ಷ ಕಾಲ ಕಟ್ಟಿಸಬೇಕು. ಆ ಸಂದರ್ಭಕ್ಕೆ ತಕ್ಕಂತೆ ಆ ಕಾಲಕ್ಕೆ ಮಾತಾಡ್ತೀವಿ. ಏನಂದರೆ ನಿಮಗೆ ಇವತ್ತು ನೀವು ಓಟ್ ಹಾಕೋದ್ರ ಮೂಲಕ ನಿಮ್ಮ ಮುಂದೆ ಸೀಟ್ ಕನ್ಫರ್ಮೇಷನ್ ಮಾಡುವಂಥ ಒಂದು ಭರವಸೆ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸರ್. ಅದು ನಿಮ್ಮ ಊಹೆಗಿರ್ಕಿದ್ದು. ನಾವೊಬ್ಬ ಪ್ರತಿಯೊಬ್ಬ ಶಾಸಕರಿಗೂ ಒಂದೇ ಆದಂಥ ನಿರ್ಣಯ ಇರುತ್ತೆ. ಪ್ರತಿಯೊಬ್ಬ ಶಾಸಕರಿಗೂ ಒಂದೇ ಆದಂಥ ಆತ್ಮಗೌರವ ಇರುತ್ತೆ. ಅದಾದ ಮೇಲೆ